ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಹಲಸಿನ ಒಬ್ಬಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೀವು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಈಗ ಹಲಸಿನ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಲಸಿನ ಹಣ್ಣಿನ ಸೀಸನಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾದ ಒಬ್ಬಟ್ಟು. ಹಲಸಿನ ಹಣ್ಣು 30 ಎಸಳು ಬೀಜ ತೆಗೆದಿರೋದು, ಹಣ್ಣಾಗಿರೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲವೂ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಎಲ್ಲ ರುಬ್ಬಿ ರೆಡಿಯಾಗಿದೆ. ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ರವೆ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಈಗ 4 ಸ್ಪೂನಷ್ಟು ಚಿರೋಟಿ ರವೆ ಹಾಕಿ ಕಡಿಮೆ ಫ್ಲೇಮಲ್ಲಿ ಎಣ್ಣೆ ತುಪ್ಪ ಹಾಕ್ದೇ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅದೇ ಕಡಾಯಿಗೆ ರುಬ್ಬಿರೋ ಮಿಶ್ರಣ ಸೇರಿಸ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫ್ಲೇಮಲ್ಲೇ ಇಟ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ತಾ ಇರಬೇಕು. ಅದರಲ್ಲಿ ನೀರು ಕಡಿಮೆ ಆಗೋವರೆಗೂ ಕೈ ಆಡಿಸ್ತಾನೇ ಇರಬೇಕು. ಅದು ಸ್ವಲ್ಪ ನಮಗೆ ಗೊತ್ತಾಗುತ್ತೆ, ಗಟ್ಟಿ ಆಗ್ತಾ ಬರುತ್ತೆ. ಅದರಲ್ಲೆಲ್ಲ ನೀರೆಲ್ಲ ಕಡಿಮೆ ಆಗೋವರೆಗೂ ಕೈ ಬಿಡದೆ ನೀವು ಒಂದು 20 ನಿಮಿಷನಾದರೂ ಕೈ ಆಡ್ತಾನೆ ಇರಬೇಕಾಗುತ್ತೆ. ಈಗ ಗಟ್ಟಿ ಹದಕ್ಕೆ ಬಂದಿದೆ, ನೋಡ್ತಾ ಇರ್ಬೋದು. ನೀರೆಲ್ಲ ಕಡಿಮೆ ಆಗಿದೆ ಅದರಲ್ಲಿ. ಈಗ ಒಂದು 2-3 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು. ತುಪ್ಪ ಹಾಕೋದ್ರಿಂದ ಬೇಗ ಅಂಟ್ಕೊಳ್ಳೋದಿಲ್ಲ, ಸೀದೋದು ಇಲ್ಲ, ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದ್ರ ಜೊತೆಗೆ ಬೆಲ್ಲ ಕೂಡ ಸೇರಿಸ್ಕೊಳ್ಳೋಣ. ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ. ನೀಟಾಗಿರೋ ಬೆಲ್ಲ ತಗೊಂಡು ಚೆನ್ನಾಗಿ ಸ್ವಲ್ಪ ಕುಟ್ಟಿ ಪುಡಿ ಮಾಡಿರೋದು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಚೆನ್ನಾಗಿ ಶುದ್ಧವಾದ ಬೆಲ್ಲ ತಗೊಳ್ಳಿ, ಪಾಕ ಏನು ಬೇಕಾಗಿಲ್ಲ. ಶುದ್ಧವಾದ ಬೆಲ್ಲ ಸೇರಿಸಿದರೆ ನೀಟಾಗಿ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ, ಮೆತ್ಕೊಳ್ಳೋದಿಲ್ಲ. ನೋಡ್ತಾ ಇರ್ಬೋದು, ತುಂಬ ನೀರು ಕೂಡ ಆಗೋದಿಲ್ಲ. ಇದು ಚೆನ್ನಾಗಿ ಪಾಕದ ಥರ ಬರುತ್ತೆ. ಕುದ್ದಿ ಚೆನ್ನಾಗಿ ಕುದಿಸ್ಬೇಕು ಬೆಲ್ಲ ಹಾಕಾದ್ಮೇಲೆ. ಈಗ ಕೊಬ್ಬರಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಹಸಿ ಕೊಬ್ಬರಿ ಆಗಲಿ ಇಲ್ಲ ಒಣ ಕೊಬ್ಬರಿ ಆಗಲಿ ನೀಟಾಗಿ ತುರಿದ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಚಿರೋಟಿ ರವೆ ಆಗಲೇ ರೆಡಿ ಮಾಡಿ ಇಟ್ಟಿದ್ವಲ್ಲ ಹುರಿದು, ಅದು ಕೂಡ ಸೇರಿಸ್ತಾ ಇದ್ದೀನಿ. 2 ಸ್ಪೂನು ತುಪ್ಪ ಕೂಡ ಸೇರಿಸಿ ನೀಟಾಗಿ ಈಗ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕೋದ್ರಿಂದ. ನಿಮಗೆ ಚಿರೋಟಿ ರವೆ ಹಾಕೋದ್ರಿಂದ ಗಟ್ಟಿ ಕೂಡ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ತಟ್ಟೋದಕ್ಕೆ. ಈ ರೀತಿಯೇ ಮಾಡ್ಕೊಳ್ಳಿ. ಈಗ ನೀಟಾಗಿ ಗಟ್ಟಿ ಹದಕ್ಕೆ ಬರೋವರೆಗೂ ಕಡಿಮೆ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಹಲಸಿನ ಹೂರಣ ಈಗ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಈಗ ಅಗಲವಾದ ಪಾತ್ರೆ ಇಟ್ಕೊಳ್ಳೋಣ. ಇದಕ್ಕೆ 1 ಬೌಲಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ 3/4% ಚಿರೋಟಿ ರವೆ ಬೇಕಾಗುತ್ತೆ. ಯಾವ ಬಟ್ಲಲ್ಲಿ ಮೈದಾ ಹಿಟ್ಟು ಹಾಕಿದ್ದೀವಲ್ಲ ಅದೇ ಬಟ್ಲಲ್ಲಿ ನಾನು ಚಿರೋಟಿ ರವೆ ಸೇರಿಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ಅರ್ಧ ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ, ಅರ್ಧ ಬಟ್ಲಷ್ಟು. ಕಲರ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈಗ ಡ್ರೈಯಾಗಿ ಎಲ್ಲವೂ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಣಕ ತುಂಬ ಚೆನ್ನಾಗಿ ಬರಬೇಕು ಅಂದರೆ 1 ಬಟ್ಲಷ್ಟು ಮೈದಾ ಹಿಟ್ಟು ಸೇರಿಸ್ಕೊಂಡ್ರೆ ಅರ್ಧ ಬಟ್ಲಷ್ಟು ಚಿರೋಟಿ ರವೆ ಸೇರಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. 2 ಸ್ಪೂನು ಎಣ್ಣೆ ಕೂಡ ಹಾಕ್ಕೊಳ್ಳಿ. ಅದು ಸ್ಕಿಪ್ ಆಗಿದೆ, ಹಾಗಾಗಿ ನೀವು ಎಣ್ಣೆ ಸೇರಿಸ್ಕೊಂಡು ನೀಟಾಗಿ ಹಿಟ್ಟಲ್ಲಿ ಎಣ್ಣೆ ನೀಟಾಗಿ ಮಿಕ್ಸ್ ಆಗೋವರೆಗೂ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪನೇ ನೋಡಿಕೊಂಡು ಸೇರಿಸ್ಕೊಳ್ಳಿ. ನೀಟಾಗಿ ಕಣಕ ಹದಕ್ಕೆ ಮಿಕ್ಸ್ ಆಗಿದೆ. ಈಗ ನಾನು ಮತ್ತೆ ಒಂದು 4 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ನಾದಿ ಮುಚ್ಚಿಡ್ತಾ ಇದ್ದೀನಿ ಅರ್ಧ ಗಂಟೆ. ಟೈಮ್ ಇದ್ದರೆ 1 ಗಂಟೆ ಮುಂಚೆನೇ ನೀವು ನೆನೆಸಿಡ್ಬೋದು, ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಪ್ಲೇಟ್ ಮುಚ್ಚಿ ಇಟ್ಟಿದ್ವಲ್ಲ, ಈಗ ಯಾವ ಥರ ಆಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಬೇಕಿದ್ದರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ನೀವು ಸ್ವಲ್ಪ ಚೆನ್ನಾಗಿ ನಾದಿದರೆ ಸಾಫ್ಟಾಗಿ ಬರುತ್ತೆ. ಈಗ ಹಲಸಿನ ಒಬ್ಬಟ್ಟು ಮಾಡೋಕ್ಕೆ ಉಂಡೆ ರೆಡಿ ಮಾಡ್ಕೊಳ್ಳೋಣ. ನಾನು ಲೆಮನ್ ಗಾತ್ರದಷ್ಟು ಒಂದೊಂದು ಉಂಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೂರಣ ಕೂಡ ಅದೇ ಸೈಜ್ ತೊಗೊಳ್ತಾ ಇದ್ದೀನಿ ನಾನು, ನೋಡ್ತಾ ಇರ್ಬೋದು.
ಹೂರಣ ಆರಾದಮೇಲೆ ಈ ಥರ ಗಟ್ಟಿ ಆಗುತ್ತೆ. ಮತ್ತು ಈಗ ಸೇಮ್ ಉಂಡೆ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬಟರ್ ಪೇಪರ್ ಮುಚ್ಚಿ ಅದ್ರ ಮೇಲೆ ಕೈಯಿಂದ ಹೀಗೆ ಸಾಫ್ಟಾಗಿ ಫ್ರೆಶ್ ಮಾಡಿದರೆ ಸಾಕು. ನೀಟಾಗಿ ಎಷ್ಟು ಅಗಲವಾದರೂ ಬೇಕಾದರೂ ಅಗಲ ಮಾಡ್ಕೋಬಹುದು. ಬಟರ್ ಪೇಪರ್ ಇಲ್ಲ ಅಂದರೆ ಬಾಳೆದೆಲೆ ಮೇಲೆ ಏನಾದರೂ ಮಾಡ್ಬೋದು. ಈ ಥರನೇ ಈಗ ಸ್ಟವ್ ಆನ್ ಮಾಡಿ ಒಂದು ತವ ಇಟ್ಕೊಳ್ಳೋಣ. ಬಿಸಿ ಆಗೋದಕ್ಕೆ ತವ ಬಿಸಿಯಾಗಿದೆ. ಅರ್ಧ ಸ್ಪೂನ್ ತುಪ್ಪ ಹಾಕಿ ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆ. ನಿಮಗೆ ಎಣ್ಣೆ ಬೇಕಾದರೆ ಎಣ್ಣೆನಲ್ಲೂ ಕೂಡ ಯೂಸ್ ಮಾಡ್ಬೋದು. ನಾನು ತುಪ್ಪನೇ ಹಾಕ್ತಾಯಿದ್ದೀನಿ. ಬಟರ್ ಪೇಪರಿಂದನೇ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು ಸ್ವಲ್ಪ ಬಿಸಿ ಆದಮೇಲೆ ಪೇಪರ್ ಹಾಗೆ ಬಿಚ್ಕೊಳ್ಳುತ್ತೆ. ಮತ್ತು ಪುನಃ ನೀವು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಎರಡು ಬದಿನೂ ಬೇಯಿಸಿದರೆ ಆಯಿತು. ರೆಡಿ ಆಯಿತು. ಎಲ್ಲ ಕೂಡ ನಾನು ಹೀಗೆ ರೆಡಿ ಮಾಡಿದ್ದೀನಿ. ಎಲ್ಲವನ್ನು ತೋರ್ಸೋಕ್ಕಾಗಲ್ಲ, ಲಾಂಗ್ ವಿಡಿಯೋ ಆಗುತ್ತೆ. ಹಾಗಾಗಿ ಹಲಸಿನ ಹಣ್ಣಿನ ಸೀಸನಲ್ಲಿ ಈ ಥರ ನೀವು ಒಬ್ಬಟ್ಟು ಮಾಡ್ಕೊಳ್ಳಿ. ಹಲಸಿನ ಹಣ್ಣಿನಿಂದ ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಣ್ಣು ಜಾಸ್ತಿ ತಿನ್ನೋಕ್ಕಾಗಲ್ಲ. ಈ ಥರ ಒಂದು ಸ್ವೀಟ್ ಮಾಡ್ಕೊಂಡ್ರೆ ನೀವು ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ಬೇಳೆ ಒಬ್ಬಟ್ಟಿಗಿಂತ ಈ ಒಬ್ಬಟ್ಟು ಒಮ್ಮೆ ನೀವು ಟ್ರೈ ಮಾಡಿ. ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ಯಾವ ಥರ ವಿಡಿಯೋ ಬಂದಿದೆ ಅಂತ ಹೇಳಿ ಕಾಮೆಂಟ್ ಕೂಡ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ಒಂದು ಹೊಸ ರೆಸಿಪಿ ಜೊತೆಗೆ ಭೇಟಿಯಾಗೋಣ. ಎಲ್ಲರಿಗೂ ಥ್ಯಾಂಕ್ ಯು.